ಸ್ವಸಹಾಯ ಸಂಘದ ಗುಂಪುಗಳಿಗೆ ಮಹಿಳೆಯರು ಪಡೆದ ಎಲ್ಲ ರೀತಿಯ ಸಾಲ ಮನ್ನಾ ಮಾಡುವುದು ಮತ್ತು ನಿವೇಶನ ರಹಿತ ಅರ್ಹ ಬಡ ಕೂಲಿ ಕಾರ್ಮಿಕ ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಉತ್ತರ ಕನ್ನಡ ಲೋಕಸಭಾ ಚುನಾವಣೆ 10,000 ರೂಪಾಯಿ ಮಾಶಾಸನ ಸಿಗುವಂತೆ ಮಾಡುವುದು, ಸ್ವಸಹಾಯ ಸಂಘದ ಗುಂಪುಗಳಿಗೆ ಮಹಿಳೆಯರು ಪಡೆದ ಎಲ್ಲ ರೀತಿಯ ಸಾಲ ಮನ್ನಾ ಮಾಡುವುದು ಮತ್ತು ನಿವೇಶನ ರಹಿತ ಅರ್ಹ ಬಡ ಕೂಲಿ ಲೋಕಸಭಾ ಚುನಾವಣೆ ಪ್ರಚಾರ 2024ರಂದು ಇದೇ ದಿನಾಂಕ 7/1/2024ರಂದು ನಡೆಯಲಿರುವ ಚುನಾವಣೆ ವಿಷಯ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತನಾದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ರೂಪಾಯಿ ಮಾಶಾಸನ ಸಿಗುವಂತೆ ಮಾಡುವುದು, ಸ್ವಸಹಾಯ ಸಂಘದ ಗುಂಪುಗಳಿಗೆ ಮಹಿಳೆಯರು ಪಡೆದ ಎಲ್ಲ ರೀತಿಯ ಸಾಲ ಮನ್ನಾ ಮಾಡುವುದು ಮತ್ತು ಮಾಡುತ್ತೇನೆ. ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತನಾದರೆ ರೈತರ ಸಂಪೂರ್ಣ ಎಲ್ಲ ರೀತಿಯ ಸಾಲ ಮನ್ನಾ ಮಾಡುವುದು ಮತ್ತು ಅರ್ಹ ಬಡ ಕಾರ್ಮಿಕರಿಗೆ ಕುಟುಂಬಗಳಿಗೆ ನಿವೇಶನ ಸಿಗುವಂತೆ ಮಾಡುತ್ತೇನೆ. ನನ್ನ ಗುರುತವನ್ನು ನೀಡಿ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಪ್ರಚಾರ 2024ರಂದು ಅರ್ಜುನ್ ಆದ ನಾನು ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಿವೇಶನ ರಹಿತ ಅರ್ಹ ಬಡ ಕೂಲಿ ಕಾರ್ಮಿಕರಿಗೆ ಕುಟುಂಬಗಳಿಗೆ ನಿವೇಶನ ಸಿಗುವಂತೆ ಮಾಡುತ್ತೇನೆ. ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ 7/2024ರಂದು ನಡೆಯಲಿರುವ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಿಡಾಣ ಅರ್ಜುನ್ ಆದ ನಾನು ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿರುವಂತೆ ಮಾಡುವುದು, ಸ್ವಸಹಾಯ ಸಂಘದ ಗುಂಪುಗಳಿಗೆ ಮಹಿಳೆಯರು ಪಡೆದ ಎಲ್ಲ ರೀತಿಯ ಸಾಲ ಮನ್ನಾ ಮಾಡುವುದು ಮತ್ತು ನಿವೇಶನ ರಹಿತ ಅರ್ಹ ಬಡ ಕೂಲಿ ಕಾರ್ಮಿಕರಿಗೆ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತನಾದರೆ ರೈತರ ಸಂಪೂರ್ಣ ನಿವೇಶನ ಸಿಗುವಂತೆ ಮಾಡುತ್ತೇನೆ. ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಿಡಾನಂದ್ ಅರ್ಜುನ್ ಆದ ನಾನು ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತ ಸಂಪೂರ್ಣ ಸಾಲ ಮನ್ನಾ ಮಾಡಲು ಶ್ರಮಿಸುತ್ತೇನೆ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಆಟೋ ಚಾಲಕರಿಗೆ ಮಾಸಿಕ 10,000 ಕುಟುಂಬಗಳಿಗೆ ನಿವೇಶನ ಸಿಗುವಂತೆ ಮಾಡುತ್ತೇನೆ. ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಪ್ರಚಾರ 2024ರಂದು ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತನಾದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ಶ್ರಮಿಸುತ್ತೇನೆ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಮಾಸಿಕ 10,000 ರೂಪಾಯಿ ಮಾಶಾಸನ ಸಿಗುವಂತೆ ಮಾಡಿ ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಿಡಾಣ ಅರ್ಜುನ್ ಆದ ನಾನು ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತನಾದರೆ ರೈತರ ಸಂಪೂರ್ಣ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತನಾದರೆ ರೈತರ ಸಂಪೂರ್ಣ ಎಲ್ಲ ಆಟೋ ಚಾಲಕರಿಗೆ ಮಾಸಿಕ 10,000 ರೂಪಾಯಿ ಮಾಶಾಸನ ಸಿಗುವಂತೆ ಮಾಡುವುದು, ಸ್ವಸಹಾಯ ಸಂಘದ ಗುಂಪುಗಳಿಗೆ ಮಹಿಳೆಯರು ಪಡೆದ ಎಲ್ಲ ರೀತಿಯ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಪ್ರಚಾರ 2024ರಂದು ಇದೇ ದಿನಾಂಕ 7/1/2024ರಂದು ನಡೆಯುವ ಪಕ್ಷೇತರ ಅಭ್ಯರ್ಥಿಯಾಗಿ ಕಿಡಾಣ ಅರ್ಜುನ್ ಆದ ನಾನು ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡಲು ಶ್ರಮಿಸುತ್ತೇನೆ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಆಟೋ ಚಾಲಕರಿಗೆ ಮಾಸಿಕ 10,000 ರೂಪಾಯಿ ಮಾಶಾಸನ ಅರ್ಜುನ್ ಆದ ನಾನು ನನ್ನ ಗುರುತಾದ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಚುನಾಯಿತನಾದರೆ ರೈತರ ಸಂಪೂರ್ಣ
ಸಂಪೂರ್ಣ ಸಾಲ ಮನ್ನಾ ಮಾಡಲು ಗುಂಪುಗಳಿಗೆ ಮಹಿಳೆಯರು ಕೊಡುವ ಎಲ್ಲ ರೀತಿಯ ಸಾಲ ಮನ್ನಾ ಮಾಡುವುದು ಮತ್ತು ನಿವೇಶನ ರಹಿತ ಅರ್ಹ ಬಡ ಕೂಲಿ ಕಾರ್ಮಿಕರಿಗೆ ಕುಟುಂಬಗಳಿಗೆ ನಿವೇಶನ ಸಿಗುವಂತೆ ಮಾಡುತ್ತೇವೆ. ನನ್ನ ಗುರುತಾದ ಕನ್ನಡಿಗರು ನಮ್ಮ ಗುರುತಿಗೆ ನಮ್ಮ ಅಮೂಲ್ಯವಾದ ಮತವನ್ನು 24ರಂದು ನಡೆಯಲಿರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಚಿದಾನಂದ ಹರಿಜನ್ ಆದ ನಾನು ನನ್ನ ಗುರುತಾದ ಕನ್ನಡಿಗರ ಜನರ ಗುರುತಿಗೆ ನಮ್ಮ ಅಮೂಲ್ಯ ನಮ್ಮದು ಚಿಹ್ನೆ 10 ನಂಬರು ಕಲ್ಲಂಗಡಿ ಹಣ್ಣು ಹಂಚ್ತಾ ಇದ್ದೇನೆ. ಇದು ತಿಂದರೆ ತಂಪಾಗ್ತೈತಿ. ಓಟ್ ನಮ್ಗೆ ಹಾಕಿ ಅಮ್ಮ ಕಲ್ಲಂಗಡಿ ಹಣ್ಣು ತಿಂದರೆ ಓಟ್ ಹಾಕಿ. ಸೆಕೆ ಜಾಸ್ತಿ ಅಲ್ಲ? ಹಾಂ, ಸೆಕೆ ಜಾಸ್ತಿ. ಕಲ್ಲಂಗಡಿ ಹಣ್ಣು ಖಾಲಿ ಮತ್ತೆ ಬೈಟ್ ಅಂತ ತಗೊಳ್ಳಿ. ಹಾಂ, 1 ನಿಮಿಷ ಮಾತಾಡಿ ಸಾಕು. ಹಾಂ, ತಗೊಳ್ಳಿ ಬರ್ರಿ. ಕೈ ಬಿಡಿ ಚಿದಾನಂದ ಅವರ ಹೆಸರು ಅದೇ ಚಲೋ ಐತೆ ಸರ್. ಇದು ಸರಿ ಇಲ್ಲ, ಬಿಸಿಲು ಭಾಳ ಇದೆ. ಕಲ್ಲಂಗಡಿ ಹಣ್ಣು ತಮಗೆ ಕೊಡ್ತಾ ಇದ್ದೀನಿ. ತಿಂದು ಮತದಾನ ನನಗೆ ಹಾಕಬೇಕು. ಪಕ್ಷೇತರ ಅಭ್ಯರ್ಥಿ ಕಲ್ಲಂಗಡಿ ಬಿಸಿಲು ಇರೋದ್ರಿಂದ ತಂಪಾಗಿದೆ ಅಂತ ಹೇಳಿ ಸರ್. ಪಕ್ಷೇತರ ಅಭ್ಯರ್ಥಿ ಕಲ್ಲಂಗಡಿ ಹಣ್ಣಿನ ಗುರುತಿಗೆ ಮತ ಹಾಕ್ತೀವಿ. ತಗೊಳ್ಳಿ, ತಂಪಾಡಿ. ದುಡ್ಡು ಕೊಟ್ಟು ನಾವು ಕಲ್ಲಂಗಡಿ ಎಲ್ಲರೂ ದುಡ್ಡು ಕೊಡ್ತಾರೆ, ದುಡ್ಡು ಕೊಡಂಗಿಲ್ಲ. ಕಲ್ಲಂಗಡಿ ಹಣ್ಣು ತಿಂದು ತಂಪಾಗಿದೆ. ಹರಿಜನ್ ಅಂತೇಳಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತೀನಿ. ಬಿಸಿಲು ಜಾಸ್ತಿ ಇದೆ, ಕಲ್ಲಂಗಡಿ ಹಣ್ಣೆ ಹಂಚ್ತಾ ಇದ್ದೇನೆ. ನಾನು ದುಡ್ಡು ಕೊಡೋಂಗಿಲ್ಲ, ಅದನ್ನು ತಿಂದು ಸೆಕೆ ಇರೋದ್ರಿಂದ ತಂಪಾಗಿ ನನಗೆ ಮತದಾನ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇಲೆಕ್ಷನ್ ಗೆದ್ದನಪ್ಪ ಅಂದ್ರೆ ಪ್ರತಿ 10 ಪ್ರಣಾಳಿಕೆ ಒಳಗೆ ನಾವು ಏನೈತೆ ಎಲ್ಲನೂ ಅದನ್ನು ಪೂರ್ಣೆ ಮಾಡ್ತೇನೆ. 3 MLA ನಿಂತೀನಿ, 1 MP ನಿಂತೀನಿ. ಅನಂತಕುಮಾರ್ ಹೆಗಡೆ ನಿಂತಾಗೂ ನಿಂತಿದ್ದೆ, ಇವತ್ತೂ ಕಣದಲ್ಲಿದ್ದೇನೆ. ಗೆದ್ದರ ಅರಣ್ಯ ಹತ್ತಿಕಣದ್ದು ಫಸ್ಟು ರೈತರ ಸಾಲ ಮನ್ನಾ ಮಾಡ್ತೇನೆ. ಆಟೋ ರಿಕ್ಷಾದವ್ರಿಗೆ ಪ್ರತಿ ತಿಂಗಳ 10,000 ರೂಪಾಯಿ ಕೊಡುವಂಥ ಮಾಡ್ತೀನಿ. ಅಂಗವಿಕಲರಿಗೆ ಗಾಡಿ ಕೊಟ್ಟಾರು, ಅವ್ರಿಗೆ ಪೆಟ್ರೋಲ್ ಹಾಕೋಕೆ ರೊಕ್ಕಿಲ್ಲ, ಅವ್ರಿಗೂ ಪ್ರತಿ ತಿಂಗಳ 5,000 ರೂಪಾಯಿ ಕೊಡುವಂಥ ಮಾಡ್ತೀನಿ. ಉಚಿತ ಮೆಡಿಕಲ್ ಎಲ್ಲದರಲ್ಲಿ ಅದನ್ನು ಪೂರ್ತಿ ಗುಣಮಟ್ಟದಲ್ಲಿ ಉಚಿತ ಸಿಗಬೇಕು, ಅದನ್ನು ನಾನು ಮಾಡ್ತಾಯಿದ್ದೇನೆ. ಅಂದರೆ ನಾನು ಚಿಹ್ನೆ ಇದೆ, ಆ ಚಿಹ್ನೆಗೆ ಮತ ಕೊಟ್ಟು ನಾನು ಬಹುಮತದಿಂದ ಆರಿಸ್ಬೇಕು ಅಂತ ಮತದಾರರಲ್ಲಿ ವಿನಂತಿ ಮಾಡ್ತಾರೆ. 7ನೇ ತಾರೀಕಾದಂಥ ನಡೆಯುತ್ತಂಥ ಲೋಕಸಭೆಯಲ್ಲಿ ರಾಷ್ಟ್ರೀಯ ಪಕ್ಷ ಅಥವಾ ಯಾವುದೇ ಪಕ್ಷದಂತ ನೀಡದಂಥ ಒಂದು ತಂಪನ್ನು, ಒಂದು ಚಿಹ್ನೆಯನ್ನು ಹೊಂದಿದಂಥ ಚಿದಾನಂದ ಹರಿಜನ್ ಅವರು ಇವತ್ತು ನಮ್ಮ ಕಾರವಾರದ ನಗರದ ಬೀದಿಯಲ್ಲಿ ಕಲ್ಲಂಗಡಿ ಹಂಚೋದ್ರಂಗೆ ತಮ್ಮ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಕಾರಣ ಅವರು ಈ ಹಿಂದೆ ಸಾಕಷ್ಟು ಸಂಘಟನೆಗಳಲ್ಲಿ ಹೋರಾಟಗಾರರು, ದಲಿತ ಸಂಘಟನೆ ಆಗಿರ್ಬೋದು, ರಕ್ಷಣಾ ವೇದಿಕೆ ಆಗಿರ್ಬೋದು, ದಲಿತ ರಕ್ಷಣಾ ವೇದಿಕೆ ಆಗಿರ್ಬೋದು, ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಸಾಕಷ್ಟು ಸಾಮಾಜಿಕ ಹೋರಾಟವನ್ನು ಮಾಡುತ್ತಾ ಜನರಿಗೆ ಸ್ಪಂದಿಸ್ತಾ ಇದ್ದಂಥ ವ್ಯಕ್ತಿ. ವಯಸ್ಸಿನಲ್ಲಿ ಹಿರಿಯರು ಆದರೂ ಕೂಡ ಅವರು ಮಕ್ಕಳಂತೆ ಎಲ್ಲ ಬೀದಿಯಲ್ಲಿ ಕಲ್ಲಂಗಡಿಯನ್ನು ತಮ್ಮ ಚಿಹ್ನೆಯಾಗಿ ತಂದು ಕಲ್ಲಂಗಡಿಯನ್ನು ತಿನ್ನಿಸುವುದರೊಂದಿಗೆ ನಮಗೊಂದು ಮತ ನೀಡಿ ಅಂತ ಸಾರ್ವಜನಿಕರವಾಗಿ ವಿನಂತಿಸಿದ್ದಾರೆ. ಕಾರಣ ಎಲ್ಲರ ಗಮನ ಸೆಳೆದಿದ್ದಾರೆ. ಕಾರವಾರದ ಬುದ್ಧಿವಂತ ಜನರು, ಗ್ರಾಮದಂತೆ ಬುದ್ಧಿವಂತ ಜನರು ವಿವೇಚನೆ ಮಾಡಿ ತಮ್ಮ ಹಕ್ಕನ್ನು, ತಮ್ಮನ್ನು 5 ವರ್ಷದ ಪೂರ್ತಿಗೆ ಅವರಿಗೆ ನೀಡಬೇಕೆಂದು ಅವರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈವರೆಗೆ ಒಟ್ಟು 13 ಅಭ್ಯರ್ಥಿಗಳು ಕೂಡ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರುವಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ಪಕ್ಷೇತರ ಅಭ್ಯರ್ಥಿಯೊಬ್ಬರು ತಮ್ಮ ವಿನೂತನ ರೀತಿಯಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಚಿದಾನಂದ ಹರಿಜನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವಂಥದ್ದು. ಬಹಳ ವಿಶೇಷವಾಗಿ ಅವರ ಚಿಹ್ನೆ ಆಗಿರುವಂಥ ಕಲ್ಲಂಗಡಿ ಹಣ್ಣನ್ನು ಮತದಾರರಿಗೆ ನೀಡುವುದರ ಮೂಲಕ ವಿಶೇಷವಾಗಿ ಒಂದು ಪ್ರಚಾರವನ್ನು ಕೂಡ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಆಟೋದಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರಿಗಾಗಿರ್ಬೋದು, ಚಾಲಕರಿಗಾಗಿರ್ಬೋದು ತಮ್ಮ ಸಿಂಬಲ್, ತಮ್ಮ ಚಿಹ್ನೆಯುಳ್ಳಂಥ ಕಲ್ಲಂಗಡಿ ಹಣ್ಣಿನ ಒಂದು ಪೀಸನ್ನು ನೀಡುವುದರ ಮೂಲಕ ಮತ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಹಲವು ವರ್ಷಗಳಿಂದ ವಿವಿಧ ಸಂಘಟನೆಯಲ್ಲಿರುವಂಥ ಚಿದಾನಂದ ಹರಿಜನ್ ಅವರು ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಹೀಗಾಗಿ ವಿಭಿನ್ನವಾಗಿ ವಿಶೇಷವಾಗಿ ಈ ಒಂದು ಪ್ರಚಾರವನ್ನು ಕೂಡ ನೋಡ್ತಾ ಇರ್ಬೋದು. ಕಾರವಾರ ನಗರದಲ್ಲೂ ಕೂಡ ಆಟೋ ಚಾಲಕರಿಗೆ ತಮ್ಮ ಪ್ರಣಾಳಿಕೆಯನ್ನು ನೀಡುವುದರ ಮೂಲಕ, ಕಲ್ಲಂಗಡಿ ಹಣ್ಣನ್ನು ನೀಡುವುದರ ಮೂಲಕ ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವರು ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಕಾರವಾರ ನಗರದಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಪ್ರಚಾರ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬಹಳ ವಿಶೇಷವಾಗಿ ತಮ್ಮ ಚಿಹ್ನೆ ಹೊಂದಿರುವಂಥ ಕಲ್ಲಂಗಡಿ ಹಣ್ಣನ್ನೇ
ಮತದಾರರಿಗೆ ನೀಡುವುದರ ಮೂಲಕ ಮತವನ್ನು ನೀಡುವಂತೆ ಕೂಡ ಮತದಾರರಲ್ಲಿ ಬೇಡಿಕೊಳ್ಳುತ್ತಿರುವ ದೃಶ್ಯವನ್ನು ನಾವು ನೋಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಸೇರಿ ಒಟ್ಟು 13 ಅಭ್ಯರ್ಥಿಗಳು ಕೂಡ ತಮ್ಮ ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಒಟ್ಟಿನಲ್ಲಿ ಮೇ 7ರಂದು ಚುನಾವಣೆ ನಡೆದಿದೆ. ಚುನಾವಣೆ ಬಳಿಕ ಯಾವ ಅಭ್ಯರ್ಥಿ ಇಲ್ಲಿ ಗೆಲುವು ಸಾಧಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.